ಹೊಮ್ಮಿಸಿ ಸುಜ್ಞಾನದ ಕಿರಣ ತುಂಬಿಸಿ ಮೌಲ್ಯಗಳ ಸ್ಫುರಣ ಹರಸಿ ನಿಮ್ಮಯ ಪ್ರೀತಿಯ ಕರುಣ ಸ್ಪರ್ಶಮಣಿಯು ನಿಮ್ಮಿ ಚರಣ ಸ್ಪರ್ಶಮಣಿಯು ನಿಮ್ಮಿ ಚರಣ. ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳ ಹಾಗೂ ಶ್ರೀ ಶಶಿಧರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ಪಡಮಿಟ್ಟು ಬಂಧುಗಳೇ, ತಾವೆಲ್ಲರೂ 19ನೆಯ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಕಿವಿಯಾಗುವ, ಕಣ್ಣಾಗುವ, ಮನಸ್ಸು ನೀಡುವ ಸಲುವಾಗಿ ಇಲ್ಲಿದ್ದೀರಿ. ಶ್ರೀ ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಮುದೇನೂರು ಈ ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ, ಸುಸ್ವಾಗತ. ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನ ಹೊಂದಿದೆ. ಈ ನಾಡಿನಲ್ಲಿ ಎಲ್ಲಾ ಶುಭಗಳಿಗೆ ಮೊದಲು ದೇವರಲ್ಲಿ ಪ್ರಾರ್ಥಿಸುವುದು ಒಂದು ಪ್ರತೀತಿ. ಅದರಂತೆ ಈ ಶುಭಗಳಿಗೆಯಲ್ಲಿ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನಾ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದ ಕುಮಾರಿ ಚೈತ್ರ ಕೋಲಾರ್. रत्नवचन गीयमान निज चरित्र वैभवम् तुलयेश शेखरं प्रणवमय स्वरूपिणम् शिवसुतं भवदमखिल भुवन मंगलप्रदम्
ಸುಮಧುರವಾಗಿ ಪ್ರಾರ್ಥನಾ ಗೀತೆಯನ್ನು ಆಡಿರ್ತಕ್ಕಂಥ ಕುಮಾರಿ ಚೈತ್ರಾ ಕೋಲಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಹೃದಯದ ಗೂಡಿನಲ್ಲಿ ಸದಾ ನಿಮಗೆ ಸ್ವಾಗತ ಎಂಬಂತೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪೂಜ್ಯರನ್ನು ಹಾಗೂ ಗಣ್ಯಮಾನ್ಯರನ್ನು ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಹೋದ್ಯೋಗಿ ಮಿತ್ರರಾದ ಚಂದ್ರಶೇಖರ್ ಅಳೆಗೌಡರು. ಎನಿತು ಭಾಷೆಗಳ ಕಲಿತಡೇನು ಹೃದಯದ ಭಾಷೆ ಕಲಿಯದೆನ್ನಕ್ಕ, ಎನಿತ ನುಡಿ ಸಡಗರ ತೋರ್ದಡೇನು ಎದೆಯ ಮಿಡಿತ ವರಿಯದೆನ್ನಕ್ಕ, ಎನಿತು ಶೋಧನೆಗೈದಡೇನು ಹೃದಯ ಶೋಧನೆಗೈದನ್ನಕ್ಕ, ಎನಿತು ಸಾಧನೆಗೈದಡೇನು ಹೃದಯದ ಬೆಸುಗೆ ಸಾಧಿತವಾಗದೆನ್ನಕ್ಕ, ಇವೆಲ್ಲಕ್ಕೂ ಜೀವಭಾವ ನೀನೇ ಕಾಣ ಹೃದಯ ಸೋಮೇಶ ಎಂಬಂತೆ ಶಶಿಧರ ಸ್ವಾಮಿ ಪ್ರೌಢಶಾಲೆ ಮುದೇನೂರ್ 19ನೇ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಲು ಹರ್ಷವೆನಿಸುತ್ತಿದೆ. ನುಡಿಯೊಳಗಿನ ನುಡಿಯಾಗಿ, ನುಡಿಯೊಳಗಿನ ಅಂಗವಾಗಿ, ಕಾರುಣ್ಯ ಕಾಯಕದ ಜ್ಯೋತಿಯಾಗಿ, ಗುರುವಿಗೆ ಶರಣು ಶರಣಾರ್ಥಿ ಎನ್ನುವಂತೆ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಶಶಿಧರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ನಮ್ಮ ಶಾಲೆಯ ಅಧ್ಯಕ್ಷರಾದಂಥ ಮಹಂತೇಶ್ ಎಂ ಕಲ್ಲಪ್ಪನವರು ಮಾಲಾರ್ಪಣೆ ಮಾಡುವುದರ ಮೂಲಕ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯರು ಪುಷ್ಪಾರ್ಚನೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲಾ ನಮ್ಮ ಶಾಲೆಯ ಗುರುಗಳು ಪೂಜ್ಯರು ಆಗಮಿಸುತ್ತಿದ್ದು ಅವರನ್ನು ವೇದಿಕೆಯ ಮೇಲೆ ಕರೆತರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಪೂಜ್ಯರು ಆಗಮಿಸ್ತಾ ಇದ್ದಾರೆ. ಪೂಜ್ಯರನ್ನು ವೇದಿಕೆಯ ಮೇಲೆ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಶಟಸ್ಥಲ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ನಂದವಾಡಿಗಿ ಆಳಂದ ಜಾಲವಾಡ ಇವರು ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಎಲ್ಲಾ ಪಾಲಕ ಬಂಧುಗಳು ಎದ್ದು ನಿಲ್ಲುವುದರ ಮೂಲಕ ಅವರನ್ನು ವೇದಿಕೆಯ ಮೇಲೆ ಕರೆತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಪೂಜ್ಯರನ್ನ ವೇದಿಕೆಯ ಮೇಲೆ ಬರಮಾಡಿಕೊಳ್ಬೇಕು. ಷಟಸ್ಥಲ ಬ್ರಹ್ಮಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ನಂದವಾಡಿಗಿ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಬಂಧನವ ಬಿಡಿಸಿ ಬದುಕನ್ನು ಸಂತೋಷದಿ ಸ್ಪಂದಿಸುವ ಜಾಣ್ಮೆಯನ್ನು ಕಲಿಸಿದ ಗುರು ಎಂಬಂತೆ ಪ್ರಸ್ತುತ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತ ಶ್ರೀ ಷಡಸ್ಥಲ ಬ್ರಹ್ಮಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ನಂದವಾಡಿ ಇವರಿಗೆ ನಮ್ಮ ಶಾಲೆಯ ಅಧ್ಯಕ್ಷರ ಸಹೋದರರಾದ ನಾಗೇಶ್ ಕಲ್ಲಪ್ಪನವರು ಮಾಲಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತರಬೇಕು. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ
ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಶಶಿಧರ್ ಉಳ್ಳಾಗಡ್ಡಿ ಗ್ರಾಮ ಪಂಚಾಯತಿ ಸದಸ್ಯರ ಮುದೇನೂರು ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತ ಸುಬಾನ್ ಅವರು ಮೊಹಮ್ಮದ್ ದಯ್ಯಾನ್ ಅವರು ಮಾಲಾರ್ಪಣೆ ಮಾಡೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ವಿನಂತಿಸಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ತಿಮ್ಮಣ್ಣ ದಾಸ ಗ್ರಾಮ ಪಂಚಾಯತಿ ಸದಸ್ಯರು ಕೋಮಲಾಪುರ್ ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಲ್ಲನಗೌಡ ಪಾಟೀಲ್ ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶರಣ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಬಸವರಾಜ್ ಕರಡಿ ಸಾಕಿ ಮಾದಾಪುರ್ ಇವರಿಗೆ ನಮ್ಮ ಶಾಲೆಯ ರಮೇಶ್ ಗುರುಗಳವರು ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕೆಂದು ಶಾಲೆ ಮುದೇನೂರು ಇವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿನಿಯಾದಂತ ಮಲ್ಲಮ್ಮ ಬೆಳ್ಳಿಗೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಮಹಂತೇಶ್ ಕೋಡಿಯಾಳ್ ಗುರುಗಳವರಿಗೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತ ಪ್ರಸಾದ್ ಅವರು ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಡಿ.ಆರ್. ಗಣಾಚಾರ್ಯ ಗುರುಗಳವರಿಗೆ ನಮ್ಮ ಶಾಲೆಯ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಶ್ರೀ ಚಂದ್ರಶೇಖರ್ ಕುಂಬಾರ್ ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಹೇಳಲು ಅನುವು ಮಾಡಿಕೊಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಮಹಂತೇಶ್ ಕೋಡಿಯಾಳ್ ಗುರುಗಳಿಗೆ ನಮ್ಮ ಶಾಲೆಯ ರಮೇಶ್ ಹವಲ್ದಾರ್ ಸರ್ ಮಾಲಾರ್ಪಣೆ ಮಾಡುವ ಮೂಲಕ ಗುರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಅವರಲ್ಲಿ ಸವಿನಯ ಪ್ರಾರ್ಥನೆ. ಹಾಕೋಣ ಅವಲವೆಂಬ ಎಣ್ಣೆಯಲ್ಲಿ ಮನಸ್ಸೆಂಬ ಬತ್ತಿಯ ಮಾಡಿ ಹಾಕಿದ ಬತ್ತಿಗೆ ಸ್ನೇಹದ ಕಡ್ಡಿಯ ಗೀರಿದ ಕಡ್ಡಿಯಿಂದ ಹತ್ತಿತು ನಿರ್ಮಲವಾದ ಜ್ಯೋತಿ ಎಂಬಂತೆ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ಇದ್ದಾರೆ. ನಿನ್ನೊಡನೆ ಪಡೆದೇನು ಸಾವಿರಾರು ಅನುಭವಗಳನ್ನು ನನ್ನ ಎಡರು ತೊಡರುಗಳನ್ನು ಸರಿಪಡಿಸಿದ ಸುಜ್ಞಾನ ಮಂದಿರ. ಓ ನನ್ನ ನೆಚ್ಚಿನ ಶಾಲೆ, ನಾ ಚಿರಋಣಿ ನಿನಗೆ ನಾ ಆಭಾರಿ ಎನ್ನುವಂತೆ 2024-25ನೇ ಸಾಲಿನ ನಮ್ಮ ಶಾಲೆಯ ವಾರ್ಷಿಕ ವರದಿಯನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಗುರುಮಾತೆಯರಾದ ಶ್ರೀಮತಿ ಶಶಿಕಲಾ ಹಾವಿನಾಳ್ ಗುರುಮಾತೆಯರು. ಶರಣ ನಿದ್ಯಗೈಡದೆ ಜಪವ ಕಾಣಿರು, ಶರಣ ಕುಳಿತಡೆ ಶಿವರಾತ್ರಿ ಕಾಣಿರು, ಶರಣ್ ನಡೆದಿದ್ದೆ ಪಾವನ ಕಾಣಿರು, ಶರಣ್ ನುಡಿದಿದ್ದೆ ಶಿವತತ್ರ ಕಾಣಿರು, ಕೂಡಲ ಸಂಗನ ಕಾಯಕ ಕೈಲಾಸವೇ ಕಾಣಿರು ಎಂಬಂತೆ ವಿಶ್ವಕುಲ ಮಾನವೀಯತೆಯ ಮಹತ್ವವನ್ನು ಸಾರಿದ ಜಗಜ್ಯೋತಿ ಬಸವಣ್ಣವರ ವಚನೋಕ್ತಿಯನ್ನು ಸ್ಮರಿಸುತ್ತಾ ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜನೊಳಗೊಂಡಂತೆ ಎಲ್ಲ ಗಣ್ಯ ಮಾನ್ಯರಿಗೂ ಹಾಗೂ ಪಾಲಕ ಬಂಧುಗಳಿಗೂ 19ನೇ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಶುಭಾಶಯಗಳನ್ನು ಕೋರುತ್ತಾ 19ನೇ ವರದಿ ವಾಚನವನ್ನು ತಮ್ಮ ಅಪ್ಪಣೆಯೊಂದಿಗೆ ಮಂಡಿಸುತ್ತೇನೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದೇನೂರ ಗ್ರಾಮದಲ್ಲಿ ತಲೆ ಎತ್ತಿ ನಿಂತಿರುವ ಈ ಭವ್ಯವಾದ ಶಾಲೆಯು ಶಿಕ್ಷಣಕ್ಕೆ ಪ್ರೇರಣೆ ನೀಡುವುದರ ಮೂಲಕ
ವಿದ್ಯಾದೀಪವನ್ನು ಹಚ್ಚಿ ಜ್ಞಾನದ ಬೆಳಕನ್ನು ಪ್ರಸರಿಸುತ್ತದೆ. ಕನ್ನಡ ಮಾಧ್ಯಮದ ಮೂಲಕ ಶಿಕ್ಷಣ ನೀಡುತ್ತಿರುವ ಈ ಶಾಲೆಯು ಸ್ಥಾಪನೆಯಾಗಿ ನೂರಾರು ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿ ಕೊಟ್ಟು ಎಲ್ಲರಿಗೂ ಪ್ರಶಂಸೆಗೆ ಹಾಗೂ ಅಭಿಮಾನಕ್ಕೆ ಪಾತ್ರವಾಗಿದೆ. ಈ ಒಂದು ಜ್ಞಾನ ದೇಗುಲಕ್ಕೆ 19ರ ಒಂದು ಹರೆಯ ಇಲ್ಲಿರುವ ಸುಂದರ ಪರಿಸರದಲ್ಲಿ ವಿದ್ಯಾರ್ಜನೆ ಕೈದ ಸಾಕಷ್ಟು ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿದ್ದಾರೆ. ಈ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ನಿಮ್ಮೆಲ್ಲರ ಜೊತೆ ಸಂಭ್ರಮದಿಂದ ಆಚರಿಸಿ ಅದರ ಸುಂದರತೆಯ ಕಂಪನವನ್ನು ಎಲ್ಲೆಡೆ ಪ್ರಸರಿಸಲು ನಾವೆಲ್ಲರೂ ಸಿದ್ಧರಾಗಿದ್ದೇವೆ. ಹಾಗಾಗಿ 19ನೆಯ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಒಂದು ಪುರಸ್ಕಾರಕ್ಕೆ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ವಿದ್ಯಾಸಂಸ್ಥೆಯ ಒಂದು ವಾರ್ಷಿಕ ವರದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಹರ್ಷಿಸುತ್ತೇನೆ. ಶ್ರೀ ಶಶಿಧರ ಸ್ವಾಮಿ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯು 15/5/2006 ಅಮೃತ ಗಳಿಗೆಯಲ್ಲಿ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಶಶಿಧರ ಮಹಾಸ್ವಾಮಿಗಳವರ ಅಮೃತ ಹಸ್ತದಿಂದ ಪೂಜ್ಯರ ಒಂದು ಪುಣ್ಯನಾಮದಿಂದ ಮೈದಳೆಯಿತು. 2008ರಲ್ಲಿ ಪ್ರಾಥಮಿಕ, 2009ರಲ್ಲಿ ಪ್ರೌಢಶಾಲೆಯನ್ನು ಘನವೆತ್ತ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದು ಪ್ರಾರಂಭಿಸಲಾಯಿತು. ಕೇವಲ 45 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಶಾಲೆಯಲ್ಲಿ 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಞಾನಾರ್ಜನೆ ಕೈಯುತ್ತಿದ್ದಾರೆ. 20ಕ್ಕೂ ಹೆಚ್ಚು ಪ್ರತಿಭಾವಂತ ಶಿಕ್ಷಕರು ಜ್ಞಾನಕೂಟವನ್ನು ನಿತ್ಯ ಉಣಬಡಿಸುತ್ತಿದ್ದಾರೆ ಹಾಗೂ 10ಕ್ಕೂ ಹೆಚ್ಚು ಇತರೆ ಸಿಬ್ಬಂದಿ ವರ್ಗದವರಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಸಂಸ್ಥೆಯು 2 ಎಕರೆ ಸ್ವಂತ ಜಮೀನಲ್ಲಿ ಸುಂದರ ಪರಿಸರದಲ್ಲಿ ತಲೆ ಎತ್ತಿ ನಿಂತಿದೆ ಹಾಗೂ 4 ವಾಹನಗಳನ್ನು ಹೊಂದಿದೆ ಎಂದು ನಿಮಗೆ ತಿಳಿಸಲು ಹೆಮ್ಮೆ ಅನಿಸುತ್ತದೆ. ಈ ಒಂದು ಸಂಸ್ಥೆಯು ಇಷ್ಟು ಎಮ್ಮರವಾಗಿ ಬೆಳೆಯಲು ಕಾರಣೀಕರ್ತರಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಮಾಂತೇಶ್ ಕಲ್ಲಪ್ಪನವರು ಇವರು ತಮ್ಮ ಕಾಲಿಗೆ ಚಕ್ರ ಕಟ್ಟಿಕೊಂಡರಂತೆ ಹಗಲು ಇರಳು ಎನ್ನದೆ ದಿನಕ್ಕೆ 18 ಗಂಟೆಗಳ ಕಾಲ ಬಿಡುವಿಲ್ಲದೆ ಕೆಲಸವನ್ನು ನಿರ್ವಹಿಸಿ ಈ ಭಾಗದ ಶಿಕ್ಷಣ ಕ್ರಾಂತಿಯನ್ನೇ ಉಂಟು ಮಾಡಿದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈ ಸಂಸ್ಥೆಯು ಮಾಡಿದವರ ಸಹೋದರರ ತ್ಯಾಗ ಮತ್ತು ಅವರ ಕುಟುಂಬದವರ ಒಂದು ಪರಿಶ್ರಮ ಹೇಳತೀರದು. ಅದಕ್ಕಿಂತ ಮಿಗಿಲಾಗಿ ಎಲ್ಲಾ ಶಿಕ್ಷಕರನ್ನು ತಮ್ಮ ಸಿಬ್ಬಂದಿ ವರ್ಗದವರನ್ನು ಮನೆಯವರಂತೆ ನೋಡುವ ಕಲ್ಲಪ್ಪದವರ ಕುಟುಂಬದವರನ್ನು ವರ್ಣಿಸಲು ಪದಗಳೇ ಸಿಗುವುದೇ ಇಲ್ಲ. ಶಿಕ್ಷಣವೆಂದರೆ ಕೇವಲ ಅಕ್ಷರ ತುಂಬುವುದಲ್ಲ, ಅದಕ್ಕೆ ಬದಲಾಗಿ ದೀಪವನ್ನು ಬೆಳಗಿಸುವುದು ಹಾಗೂ ಸಾಂಸ್ಕೃತಿಕ ಮೌಲ್ಯವನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸುವುದು. ಯಶಸ್ವಿ ಶಾಲೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಸತತ ಪ್ರಯತ್ನದಿಂದ ವಿದ್ಯಾರ್ಥಿಗಳಿಗೆ ಯುಕ್ತವಾದ ಶಿಕ್ಷಣವನ್ನು ಕೊಡುವುದು ಮಾತ್ರವಲ್ಲದೆ ಉತ್ತಮವಾದ ಜ್ಞಾನವನ್ನು ನೀಡುವುದು, ಅವರನ್ನು ಬುದ್ಧಿವಂತರನ್ನಾಗಿಸುವುದು ಹಾಗೂ ನಾಗರಿಕನಾಗಿಸಲು ಪ್ರಯತ್ನಿಸುತ್ತದೆ. ಇದರ ಒಂದು ಪ್ರತಿಫಲವಾಗಿ 2024-25ನೆಯ SLC ಪರೀಕ್ಷೆಯ ಫಲಿತಾಂಶದಲ್ಲಿ 90% ಫಲಿತಾಂಶವನ್ನು ಸಾಧಿಸಿ ಕುಷ್ಟಗಿ ತಾಲೂಕಿಗೆ ಗುಣಮಟ್ಟದ ಶಿಕ್ಷಣದಲ್ಲಿ ಟಾಪ್ 10ನಲ್ಲಿರುವ ಸಂಸ್ಥೆಗಳಲ್ಲಿ ನಮ್ಮ ಸಂಸ್ಥೆ ಒಂದು ಎಂದು ಹೇಳಲು ನಮಗೆ ತುಂಬಾ ಅನಿಸುತ್ತದೆ. ಇಡೀ ವರ್ಷ ಉದ್ದಕ್ಕೂ ಪಠ್ಯ ಹಾಗೂ ಪಠ್ಯದೆ ಹಸಿರೇ ಉಸಿರು ಎನ್ನುವ ಚಿಂತನೆ ಮೂಡಿಸಲು ವಿನೂತನವಾಗಿ ಪರಿಸರ ದಿನಾಚರಣೆಯನ್ನು 5/6/2024 ಆಚರಿಸಲಾಯಿತು. ಯೋಗ ಮಾಡಿ ರೋಗ ದೂಡಿ ಎಂಬ ಸಂದೇಶವನ್ನು ಸಾರಲು ದಿನಾಂಕ 21/6/2024 ಯೋಗ ದಿನಾಚರಣೆಯನ್ನು ಅದ್ಭುತವಾಗಿ ಆಚರಿಸಲಾಯಿತು. ಅದೇ ರೀತಿಯಾಗಿ ಮುಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ ಎಂಬ ಮಾತಿನಂತೆ ಎಲ್ಲ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಪ್ರತಿ ತಿಂಗಳು ಕಟ್ಟುನಿಟ್ಟಾಗಿ ಪರೀಕ್ಷೆ ಏರ್ಪಡಿಸಿ 2024 ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳಿಗೆ ರಾಖಿ ಕಟ್ಟುವುದರ ಮೂಲಕ ಸಹೋದರತ್ವದ ಮನೋಭಾವನೆಯನ್ನು ಬೆಳೆಸಲು ಸತ್ ಸಂಪ್ರದಾಯವನ್ನು ನಮ್ಮ ಶಾಲೆ ಚಾಚು ತಪ್ಪದೆ ನಡೆಸಿಕೊಂಡು ಬರುತ್ತದೆ. ಕಾಲ ಕಾಲಕ್ಕೆ ಬರುವ ರಾಷ್ಟ್ರೀಯ ಮತ್ತು
ನಾಡ ಹಬ್ಬಗಳನ್ನು ಆಚರಿಸುವುದರಲ್ಲಿ ನಮ್ಮ ಸಂಸ್ಥೆಯು ಬಹಳ ಮುಂಚೂಣಿಯಲ್ಲಿದೆ. ಎಲ್ಲರ ಬಾಳಲ್ಲಿ ಸುಖ ಶಾಂತಿಯನ್ನು ನೀಡುವ ಶ್ರೀ ವಿಘ್ನ ವಿನಾಶಕ ಹಬ್ಬವನ್ನು ನಮ್ಮ ಸುತ್ತಮುತ್ತಲಿನ ಗ್ರಾಮದಲ್ಲಿ ಎಲ್ಲರಿಗಿಂತಲೂ ಮಿಗಿಲಾಗಿ ಆಚರಿಸುತ್ತಾ ಬಂದಿದ್ದೇವೆ. ಗಣೇಶನ ಹಬ್ಬವನ್ನು ಮಕ್ಕಳ ಕೋಲಾಟ ಹಾಗೂ ನೃತ್ಯಗಳೊಂದಿಗೆ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳಲ್ಲಿ ಹೆಚ್ಚಿನ ಚೈತನ್ಯವನ್ನು ತುಂಬಲು ಹಾಗೂ ವ್ಯವಹಾರದ ಜ್ಞಾನವನ್ನು ಮೂಡಿಸಲು ಹಾಗೂ ವೈಜ್ಞಾನಿಕ ಪ್ರತಿಭೆಯನ್ನು ಜಾಗೃತಗೊಳಿಸಲು ಮಕ್ಕಳಿಂದ ಆಹಾರ ಮೇಳ ಮತ್ತು ವಿಜ್ಞಾನ ಹಾಗೂ 25ನೇ ಸಾಲಿನ ಶೈಕ್ಷಣಿಕ ವಾರ್ಷಿಕ ವರದಿಯನ್ನು ಪ್ರಕಟಿಸಿರ್ತಕ್ಕಂಥ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶಶಿಕಲಾ ಗುರುಮಾತೆಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ಶಾಲೆಯ 9ನೇ ತರಗತಿಯ ವಿದ್ಯಾರ್ಥಿಗಳಿಂದ ವಚನ ರೂಪಕ. ಹಲೋ, ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳಿಗೆ ನಮಿಸುತ್ತಾ, ಇಲ್ಲೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ನಾನು ಧನ್ಯವಾದ ಹೇಳುತ್ತಾ, ನನಗೆ ಈ ಶಾಲೆ ಕಾರ್ಯಕ್ರಮಕ್ಕೆ ಬಂದು ಭಾಳ ತುಂಬ ಸಂತೋಷ ಆಗೈತೆ. ಜನರು ಇಷ್ಟ ಅದಾರಂದ್ರೆ ಇಲ್ಲಿ ಇಡೀ ಊರೇ ಇಲ್ಲ. ಆದರೆ ಮಾಂತೇಶ್ ಕಲ್ಲಪ್ಪನವರು ಈ ಶ್ರಮ ಹಾಗೂ ಈ ಬಂಡವಾಳ ಹಾಕಿದ್ರೆ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಹಾಕಿದ್ರು. ಆದರೆ ಎಲ್ಲದಕ್ಕಿಂತ ನಿಮ್ಮೂರ ಸೇವೆ ಮಾಡಬೇಕು, ನಿಮ್ಮಲ್ಲಿ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅವರು ಈ ಇಂಡಸ್ಟ್ರಿ ತೆಗೆದಾರೆ. ಈ ಇಂಡಸ್ಟ್ರಿಯಿಂದ ಎಲ್ಲ ಮಕ್ಕಳು ಹೊರಗೆ ಬರ್ತಾರೆ. ಅವ್ರಿಗೆ ಆ ಕುಟುಂಬ ನಿಮ್ಮೆಲ್ಲರ ಸಹಕಾರದಿಂದ ಇದನ್ನೆಲ್ಲ ಮಾಡಕತ್ತಾರೆ. ತಾವು ಈ ಶಿಕ್ಷಣ ಸಿಟಿ ಒಳಗೆ ಶಿಕ್ಷಕಂತ ಶಿಕ್ಷಣವನ್ನು ಅವ್ರು ತಮ್ಮ ಕೊಡಕತ್ತಾರೆ. ತಮ್ಮ ಸಹಕಾರ ಸಹಾಯ ಯಾವತ್ತಿಗೆ ಇರಬೇಕು. ಇದನ್ನು ಯಾರಾದ್ರೂ ಮಾಡ್ಬೋದು. ಅವ್ರ ಕುಟುಂಬ ನಿಮ್ಮೆಲ್ಲರ ಸಹಕಾರದಿಂದ ಮಾಡಕತ್ತಾರ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ಅದಕ್ಕೆ ತಮ್ಮೆಲ್ಲರ ಸಹಕಾರದಿಂದ ಈ ಉನ್ನತವಾಗಿ ಬಯಲಿ, ಇದು ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸಿ 2 ಮಾತು ಮುಗಿಸ್ತೀನಿ. ಕುರಿತು ಮಾತನಾಡಿದಂತ ಶ್ರೀ ಶಾಹಿದ್ ಹುಸೇನ್ ತಹಸೀಲ್ದಾರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವಂತ ಪ್ರಥಮದಲ್ಲಿ ಗ್ರಾಮದ ಆರಾಧ್ಯ ದೈವವನ್ನು ಹೆಣ್ಣುಮನದಲ್ಲಿ ನೆನೆಯುತ್ತಾ 19ನೇ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಈ ಒಂದು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಸ್ವಾಮಿಗಳಲ್ಲಿ ನನ್ನ ಅನಂತ ಧನ್ಯವಾದಗಳನ್ನು ಕೊಡಮಟ್ಟು ಹಾಗೂ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ ಹಾಗೂ ಗ್ರಾಮ ಪಂಚಾಯತಿ ಎಲ್ಲ ಬಂಧುಗಳೇ, ಆಯುಷ್ಯ ಎಲ್ಲ ಕೊಡುತ್ತೆ ಅಂತಂದ್ರೆ ಅದಕ್ಕೆ ಒಂದು ಉದಾಹರಣೆ ಅಂಬೇಡ್ಕರ್. ಎಜುಕೇಶನ್ ಈಸ್ ದ ಪವರ್ಫುಲ್ ವೆಪನ್ ಆಫ್ ಎಜುಕೇಶನ್, ಬಟ್ ನೋ ಎಜುಕೇಶನ್ ನೋ ಮನಿ ನೋ ಡಿಗ್ನಿಟಿ. ಒಂದು ಈ ನಾನುಡಿ ಎಜುಕೇಶನ್ ಪವರ್ಫುಲ್ ವೆಪನ್ ಅಂತಂದ್ರೆ ಶಿಕ್ಷಣ ಹೆಂಗೆ ಮನುಷ್ಯನ ಸುಧಾರಣೆ ಮಾಡುತ್ತಪ್ಪ ಅಂತಂದ್ರೆ, ಒಂದು ಈ ಕುಗ್ರಾಮದಲ್ಲಿ ಇಷ್ಟೊಂದು ಜನಸಂಖ್ಯೆ ಸೇರ್ಬೇಕಪ್ಪ ಅಂತಂದ್ರೆ ಈ ಒಂದು ಶಾಲೆ ಒಂದು ದೇಗುಲ ತೆಗೆದಿದ್ದಕ್ಕೇನೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಪ್ಪ ಅಂತಂದ್ರೆ ಅವರಲ್ಲಿ ಮೊದಲು ಓಂ ಶ್ರೀ ಗುರುಭ್ಯೋ ನಮಃ. ಸದ್ಗುರು ಹಾನಗಲ್ಲ ಗುರುಕುಮಾರೇಶನನ್ನ ಸಜ್ಜಲ ಮಾತೆಯನ್ನ ಈ ಗ್ರಾಮದ 2 ಕಣ್ಣಾಗಿರ್ತಕ್ಕಂತಹ ಚಂದ್ರಶೇಖರ ಸ್ವಾಮೀಜಿಯವರನ್ನ ಶಶಿಧರ ಸ್ವಾಮೀಜಿಯವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶಶಿಧರ ಸ್ವಾಮೀಜಿಯವರ ಹೆಸರಿನಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನ ಸಂಸ್ಥಾಪನೆ ಮಾಡಿರ್ತಕ್ಕಂತಹ ವಿದ್ಯಾಭಿಮಾನಿಗಳಾದ ಮಹಾಂತೇಶ ಕಲ್ಲಪ್ಪನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅಧಿಕಾರಿ ವರ್ಗವೇ, ಗಣ್ಯಮಾನ್ಯ ವ್ಯಕ್ತಿಗಳೇ, ಮುದೇನೂರ ಗ್ರಾಮದ ಎಲ್ಲ ಹಿರಿಯರೇ, ತಾಯಂದಿರೇ,
ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಗನ್ನ ಹೇಳ್ತಾ, ನಿಜವಾಗಿ ಈ ಸಂಸ್ಥೆ ಹುಟ್ಟಿಕೊಂಡು 20 ವರ್ಷಗಳ ಕಳೀಲಿಕ್ಕೆ ಬಂದಾಗ ಇಷ್ಟೆಲ್ಲ ಜನ ನೋಡಿಕೊಂಡ್ರೆ ನಮಗೆಲ್ಲ ಬಹಳ ಸಂತೋಷ ಅನ್ನಿಸ್ತಾ ಇದೆ. 2-3 ವರ್ಷಗಳ ಹಿಂದೆ ನಾನು ಬಂದಿದ್ದೆ. ಪುನಃ ಮತ್ತೆ ನಮ್ಮ ದೇವರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ರು. ಇವತ್ತು ಕೂಡ ಅವರೇ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಆಳಂದ ಗ್ರಾಮಕ್ಕೆ ಹೋಗಿರ್ತಕ್ಕಂಥ ಸಮಯದೊಳಗೆ ನಾನು ಬರ್ತಕ್ಕಂಥ ಒಂದು ಯೋಗ ಬಂತು. ಇಲ್ಲಿ ನೋಡಿಕೊಂಡಾಗ ನಮ್ಮ ಮಹಾಂತೇಶ್ ಅವರು ಮಾಡಿರ್ತಕ್ಕಂಥ ಒಂದು ಕೆಲಸ ಅದು ಬಹಳ ಕಠಿಣವಾಗಿದ್ದರೂ ಕೂಡ ಅವರು ಬಿಡದೇನೆ ಈ ಶಿಕ್ಷಣ ಸಂಸ್ಥೆಯನ್ನು ಹೇಗಾದರೂ ಮಾಡಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತಕ್ಕಂಥ ಅಪೇಕ್ಷೆ ಇಟ್ಟುಕೊಂಡು ಬಹಳ ಕಷ್ಟಪಟ್ಟಿರ್ತಾರೆ. ಆ ಕಷ್ಟಪಟ್ಟಿರ್ತಕ್ಕಂಥ ನೋಡಿಕೊಂಡು ಇವತ್ತೇನು ಇಷ್ಟೆಲ್ಲ ಜನ ನಡೆದದ, ನಿಜವಾಗಿ ಅವರಿಗೆ ಬಹಳ ಸಂತೋಷ ಅನ್ನಿಸ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಮನುಷ್ಯ ಅವರು ಬಹಳ ಹಲವಾರು ವರ್ಷಗಳಿಂದ ಬಹಳ ಕಷ್ಟಪಟ್ಟಾರ. ಅವರು ಕಷ್ಟ ಬಂದರೆ ಸುಖ ಸಿಗೋದು. ಜೀವನದೊಳಗೆ ಮನುಷ್ಯನಿಗೆ ಕಷ್ಟ ಇರಬೇಕು. ನಾವು ಕಷ್ಟ ಇರಬಾರ್ದು ಅಂತ ಅಂತೀವಲ್ವಾ? ಕಷ್ಟ ಇದ್ರೆ ನಿಜವಾಗಿರ್ತಕ್ಕಂಥ ಸುಖದ ಅನುಭವ ನಮ್ಗೆ ಆಗ್ತಕ್ಕಂಥದ್ದು. ಸೋಲು ಅದು ಗೆಲುವಿನ ಮೆಟ್ಟಲು. ನಾವು ಸೋತ್ವಿ ಅಂತ ತಿಳ್ಕೊಂಡು ಹೇಳಿ ಕೈ ಚೆಲ್ಲಿ ಕುಂಡಿರಬಾರ್ದು, ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು. ಇದಕ್ಕೆ ಉದಾಹರಣೆ ಅಂತಂತಂದ್ರೆ, ಹಿಮಾಲಯ ಪರ್ವತದ ಕೆಳಭಾಗದೊಳಗೆ ಒಂದು ಗುಡಿಸಲ. ಆ ಗುಡಿಸೋದ್ರೊಳಗೆ ಒಬ್ಬ ಹುಡುಗ ಬಾಲಕ, ಅವನ ಹೆಸರು ನೀವೆಲ್ಲ ಪಠ್ಯಪುಸ್ತಕ ಓದಿರ್ರಿ, ತೇನಸಿಂಗ ಅಂತ ತಿಳ್ಕೊಂಡು ಹೇಳಿ. ಜಗತ್ತಿನೊಳಗೆ ಎತ್ತರವಾಗಿರ್ತಕ್ಕಂಥ ಪ್ರದೇಶ ಪರ್ವತ ಅದು ಯಾವ್ದಾರಿತ್ತು ಅಂತಂದ್ರೆ ಹಿಮಾಲಯ ಪರ್ವತ. ಆ ಹುಡುಗ ತಿಳುವಳಿಕೆ ಬಂದ ಮ್ಯಾಲ ದಿನಾಲು ಹೊರಗೆ ಬರ್ತಿದ್ದ, ಆ ಪರ್ವತನ ನೋಡ್ತಿದ್ದ. ಅವ ಮನುಷ್ಯ ವಿಚಾರ ಮಾಡ್ತಿದ್ದ, ಎತ್ತರವಾಗಿರ್ತಕ್ಕಂಥ ಪರ್ವತ ಏನಾರ ಮಾಡಿ ಏರ್ಬೇಕು ಸಂಕಲ್ಪ ಮಾಡ್ತಿದ್ದವ. ಪರ್ವತವನ್ನು ಏನಾದ್ರೂ ಮಾಡಿ ಏನು ಬೇಕು ಸಂಕಲ್ಪ ಮಾಡ್ತಿದ್ದ. ಆ ತಾಯಿ ಹೊರಗೆ ಬರ್ತಿದ್ರು, ನೋಡ್ತಿದ್ರು. ಅಪ್ಪ ಏನ್ ನೋಡ್ತಾ ಇದ್ದೀಯ? ಇಲ್ಲಮ್ಮ, ಪರಮಾತ್ಮ ನಿರ್ಮಾಣ ಮಾಡಿಕೊಂಡಿರ್ತಕ್ಕಂಥ ಈ ಪರ್ವತ ಎಷ್ಟು ಎತ್ತರದ, ಅದಕ್ಕೆ ಮತ್ತೆ ಏನಾರ ಮಾಡಿ ಒಂದ್ಸಲ ನಾ ಏರ್ಬೇಕಂತ ಮನುಷ್ಯ ಇಚ್ಛೆ ಮಾಡಕತ್ತೀನಿ ಅಂತಕೊಂಡು ಹೇಳಿ ಅಂತ ಅವ ಹೇಳ್ತಿದ್ದ. ತಾಯಿ ಅಂತಿದ್ದಳು, ಆಗ್ಲಪ್ಪ ನಿನ್ನ ಮನುಷ್ಯ ಬಂದಂತಂದ್ಮ್ಯಾಲ ನೀ ಒಂದ್ಸಲ ಏರಾಕತ್ತಿ ಅಂತ ಅಂದ್ಕೊಂಡು ಹೇಳಿ ಹಿಂಗ ಅಂತಿದ್ದಳಕಿ. ಅವ ಮುಂದೆ ದೊಡ್ಡವಾದ, ಏರ್ಲಿಕ್ಕೆ ಶುರು ಮಾಡ್ದ. ಒಂದ್ಸಲ ಏರ್ದ, ಸೋತ, ಮತ್ತೆ ತೆಳಗ್ ಬಂದ. ಮತ್ತೊಂದ್ಸಲ ಪ್ರಯತ್ನ ಮಾಡಿದ, ಮತ್ತೆ ಸೋತ, ಮತ್ತೆ ತೆಳಗ್ ಬಂದ. ಮತ್ತೆ ಪ್ರಯತ್ನ ಮಾಡಿದ, 12ನೇ ಭಾಗ ಏರಿದ್ದ. ಅವನಿಗೆ ಮತ್ತೆ ಏರ್ಲಿಕ್ಕೆ ಅಲ್ಲಿ ಮತ್ತೆ ತೆಳಗ್ ಬಂದ. ಅವನ ಛಲ ಅದು. ಛಲಬೇಕು ಶರಣಂಗೆ ಪರ ಧನವನ್ನು ನಂಬತಕ್ಕಂಥ ರೀತಿ ಒಳಗೆ ಹಿಡಿದಿರ್ತಕ್ಕಂಥ ಛಲ ನಾವು ಜೀವನದಲ್ಲಿ ಬಿಡಬಾರ್ದು. ಕಷ್ಟ ಬಂದಂತೆ ಅಂತ ತಿಳ್ಕೊಂಡು ಹೇಳಿ ಇವತ್ತು ಅವರು ಶಿಕ್ಷಣ ಸಂಸ್ಥೆಯನ್ನು ಇನ್ನು ಮುಂದುವರಿಸಲಿಲ್ಲ ಅಂತಂದ್ರೆ ಈ ಸಂಸ್ಥೆ ಇಷ್ಟು ಬೆಳಿಲಿಕ್ಕೆ ಕಾರಣೀಭೂತ ಆಗ್ತಿದ್ದಿಲ್ಲ. ಅದು ಛಲ ಬಿಡ್ಲಿಲ್ಲ ಮಹಾಂತೇಶನವರು. ಆ ರೀತಿ ಒಳಗೆ ಇನ್ನೊಮ್ಮೆ ಮತ್ತೆ ಪ್ರಯತ್ನ ಮಾಡಿದ. ಪ್ರಯತ್ನ ಮಾಡಿ 4ನೇ ಸಲ ಆ ಶಿಖರವನ್ನು ಏರಿ ನಮ್ಮ ಭಾರತ ದೇಶದ ಧ್ವಜವನ್ನು ಏರಿಸಿರ್ತಕ್ಕಂಥ ಮಟ್ಟದ ಒಬ್ಬ ಭಾರತೀಯ ಇದ್ದ ಅಂತಂದ್ರೆ ಒಬ್ಬ ತೇನಸಿಂಗ ತನ್ನ ಶಲ್ವನ್ನ ಬಿಡ್ಲಿಲ್ಲ. ಆ ರೀತಿ ಒಳಗೆ ಇವತ್ತು ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದು ಇದು ಹಾಗೇನೆ ಬಾಳ ಬೆಳಿಬೇಕು, ಬೆಳೆಸ್ಬೇಕಂತಕ್ಕಂಥ ಛಲ ಇದು ಮಹಾಂತೇಶ್ವರ ಬಲ್ಲಿ ಅದ. ಮತ್ತೆ ಅದೇ ರೀತಿಯ ವಿದ್ಯಾರ್ಥಿಗಳು ಒಮ್ಮೆ ಸೋಲ್ತಾರೆ, ಮತ್ತೊಮ್ಮೆ ಗೆಲಿತಾರೆ. ಆ ಛಲ ಬಿಡಬಾರ್ದು ನಾವು. ಸೋಲೆ ಗೆಲುವಿನ ಕಾಣತಕ್ಕಂಥ ರೀತಿಯೊಳಗೆ ಇವತ್ತು ಈ ಶಿಕ್ಷಣ ಸಂಸ್ಥೆ ಬಹಳ ಕಷ್ಟಪಟ್ಟಾರ ಅವರು. ಯಾಕಂತಂದ್ರೆ ಈ ಖಾಸಗಿ ಸಂಸ್ಥೆ ನಡೆಸೋದು ಬಹಳ ಕಠಿಣ ಇದೆ. ನಾವು ಮಾಡಿ ಈಗ ಐನ್ಯತೆ ಶುರು ಆಗಿದೆ. ಅವರೆಲ್ಲ ಹೇಳ್ತಿರ್ತಾರೆ ಅದು ಬಹಳ ಕಠಿಣ ರೀ ಅಜ್ಜಾರ, ನೀವು ಪ್ರಯತ್ನ ಮಾಡ್ಕೊಂಡ್ರೆ ಬಹಳ ಆಗತ್ತೆ ಅಂತ ತಿಳ್ಕೊಂಡು ಹೇಳಿ. ಅದು ಬಹಳ ಕಾಯ್ದೆಗಳು ಸರ್ಕಾರದ್ದು. ಯಾಕಂದ್ರೆ ಎಲ್ಲ ಸರ್ಕಾರ ಕಾಯ್ದೆ ನಮ್ಮ ಖಾಸಗಿ ಶಾಲೆಗೆ ಇರ್ತಾವು. ಇಷ್ಟ ಎಕರೆ ಜಗೀನು ಬೇಕು, ಹಂಗ ಹಿಂಗ ಅಂತ ತಿಳ್ಕೊಂಡು ಹೇಳಿ. ಇವನ್ನೆಲ್ಲವನ್ನ ಏನು ಕಾಯ್ದೆ ಇರ್ತಾವನ್ನೆಲ್ಲ ಅವನ್ನ ದಾಟಿಕೊಂಡು ಹೋಗ್ಬೇಕು ನಾವು. ನಿನ್ನೆ ನಾವು ಟಿವಿಯಲ್ಲಿ ಒಂದು ಮಾಡಿ ನೋಡುದು ನಾವು. ಒಂದು ಕಡೆ ಕಣ್ಣನ್ ಅಂತಕ್ಕಂಥವ್ರು, ಒಂದು ಕಡೆ 4 ಮಂದಿ ಆ ಸರ್ಕಾರಿ ಸಂಸ್ಥೆಗಳ ಚಲೋನು, ಮತ್ತೊಂದು ಕಡೆ ಒಂದು 4-6 ಮಂದಿ ಮಾತಾಡ್ತಕ್ಕಂಥವ್ರು ಈ ಶಾಲೆಗಳು ಖಾಸಗಿ ಶಾಲೆ ಚಲೋನು ಅಂತ ಕೊಂಡೇಳಿ ಭಾಗವಾದ ನಡೀತದೆ. ಅವ್ರಿಗೆ ಅವ್ರು ಹೇಳ್ತಿರ್ತಾರೆ ಕೆಲವರು,
ಅವ್ರು ಸರ್ಕಾರ ಶಾಲೆಯವ್ರು ಹೇಳ್ತಾರೆ, ನೋಡ್ರಿ ನಾವು ಸರ್ಕಾರ ಶಾಲೆಯವರು, ನಾವು ಊಟ ಕೊಡ್ತೀವಿ ಮಕ್ಕಳಿಗೆ, ನಾವು ಕೊಡ್ತೀವಿ, ಬೂಟ್ ಕೊಡ್ತೀವಿ, ಆಮೇಲೆ ಸೈಕಲ್ ಕೊಡ್ತೀವಿ, ಏನೇನೋ ಕೊಡ್ತೀವಿ, ಅದಕ್ಕೆ ಅಂತ ಕೊಂಡೇಳಿ ಅವ್ರು ಹೇಳ್ತಿರ್ತಾರೆ. ಈ ಕಡೆ ಅವ್ರು ಏನ್ ಹೇಳ್ತಿರ್ತಾರೆ ಶಿಕ್ಷಣ ಸಂಸ್ಥೆಯವರು ಅಂತಂದ್ರೆ, ನಮ್ಮ ಶಾಲೆಯೊಳಗೆ ಊಟ ಕೊಡುದಿಲ್ಲ, ಬಟ್ಟೆ ಕೊಡುದಿಲ್ಲ, ನಾವೇನೋ ಕೊಡುದಿಲ್ಲ, ನಾವೇನು ಕೊಡ್ತೀವಿ ಅಂತಂದ್ರೆ ಕಡಿಮೆ ಪಗಾರ ತಗೊಂಡು ಒಳ್ಳೆ ಶಿಕ್ಷಣ ಮಾಡ್ತಕ್ಕಂಥ ಶಾಲೆಗಳು ಯಾವಿದ್ವು ಅಂತಂದ್ರೆ ಅದು ಖಾಸಗಿ ಶಾಲೆ ಅಂತ ಕೊಂಡೇಳಿ ಅವ್ರು ವಾದ ಮಾಡ್ತಿರ್ತಾರೋ. ಅದನ್ನ ಹೇಳಕ್ ಹೋಗುದಿಲ್ಲ ನಾವು, ಅವ್ರವ್ರು ಏನಾಕ್ ಮಾಡಿರ್ಬೇಕು ಅವರು. ಆದ್ರೆ ಇವತ್ತಿಷ್ಟೆಲ್ಲ ಈ ಶಾಲೆಯೊಳಗೆ ನಮ್ಮ ಪಾಲಕರು, ಆ ವಿದ್ಯಾರ್ಥಿಗಳ ಪಾಲಕರು ಅಂತಕ್ಕಂಥವ್ರು ಏನಾದ್ರು ತಾಯಿ ತಂದೆಗಳು ಯಾಕೆ ಇಲ್ಲಿ ಶಿಕ್ಷಣ ಸಂಸ್ಥೆ ಕಲಿಸ್ತಾರ ಅಂತಂದ್ರೆ ಕಡಿಮೆ ಪಗಾರ ತಗೊಂಡು ಇಲ್ಲಿ ಶಿಕ್ಷಕರು ಒಳ್ಳೆ ಒಂದು ವಿದ್ಯಾವನ್ನ ಕೊಡ್ತಾರ ಅಂತಕ್ಕಂಥ ಒಂದು ಇದ್ರೊಳಗೆ ಇಲ್ಲಿ ಶಾಲೆಗೆ ಅವ್ರು ಕಳಿಸ್ತಾರ ಅಂತಕ್ಕಂಥ ಅರ್ಥ ಮಾಡಿಕೊಳ್ಬೇಕು. ಕಡಿಮೆ ಪಗಾರ ತಗೊಂಡು ಒಳ್ಳೆ ಶಿಕ್ಷಣ, ಹೆಚ್ಚು ಪಗಾರ ತಗೊಂಡು ಏನು ಇಲ್ಲ ಅಂತಂದ್ರೆ ಹೆಂಗ? ಅದಕ್ಕೆ ಇಲ್ಲಿ ತುಲನಾತ್ಮಕ ದೃಷ್ಟಿಯಿಂದ ಇವತ್ತು ಏನಾದ್ರು ಈ ಶಿಕ್ಷಣ ಸಂಸ್ಥೆ ಬೆಳಿತಿದ್ವು ಅಂತಂದ್ರೆ ಅಷ್ಟಕ್ಕೆಲ್ಲ ಇಲ್ಲಿ ಶಿಕ್ಷಕರ ಒಂದು ಕರ್ತವ್ಯ ಅಂತಕ್ಕಂಥ ರೀತಿಯೊಳಗೆ, ಜೊತೆಗೆ ಪಾಲಕರ ಒಂದು ಪೋಷಣೆ ಅಂತಕ್ಕಂಥ ಒಂದು ರೀತಿಯೊಳಗೆ ಇಂಥ ಶಾಲೆಗಳು ಬೆಳಲಿಕ್ಕೆ ಕಾರಣೀಭೂತ ಆಗ್ತವೆ. ಆ ದಿಶೆಯೊಳಗೆ ಇವತ್ತು ನಮ್ಮ ಮಹಾಂತೇಶ ಕಲ್ಯಾಣ್ ಬಹಳ ಶ್ರಮ ಪಡ್ತಾರೆ, ಬಹಳ ಒಂದು ಕಷ್ಟ ಪಡ್ತಾರೆ. ಇವತ್ತು ನಮಗೆಲ್ಲ ಅನಿಸ್ತದ ಇಷ್ಟು ಕಷ್ಟಪಟ್ಟಾರ, ಬಹಳ ಸುಖ ಪಡ್ತಾರೆ. ಅವ್ರ ಜೊತೆಯಲ್ಲಿ ನಾವು ಕೂಡ ನೋಡಿ ಸುಖ ಪಡ್ತಕ್ಕಂಥ ಯೋಗ ನಮ್ಮದಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ಈ ಶಿಶಿರ ಅಂತಕ್ಕಂಥ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲಿ, ಹೀಗೆ ಅದು ಬೆಳ್ಕೋತ ಇವತ್ತು ವಿಶ್ವವಿದ್ಯಾಲಯಕ್ಕೆ ಮುಟ್ಲಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನ, ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಹೇಳ ಬಯಸಿ ಈ ನಮ್ಮ ಮಾತಿಗೆ ವಿರಾಮ ಹೇಳ್ತಿದ್ದೇವೆ. ಓಂ ಸತ್ಯಂ ಶಿವಂ ಸುಂದರಂ. ಮಹಾಂತಲಿಂಗ ಶಿವಾಚಾರ್ಯರು ನಂದವಾಡಿಗೆ 23 ಮತ್ತು 24ನೇ ಸಾಲಿನಲ್ಲಿ SSLC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆಯ ಫಲಿತಾಂಶದಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದಂತ ಮಮತಾ ಕೆ ಪೊಲೀಸ್ ಪಾಟೀಲ್, ದ್ವಿತೀಯ ಸ್ಥಾನ ಪ್ರಭು ಎಸ್ ತುಂಬದ್, ತೃತೀಯ ಸ್ಥಾನ ಐಶ್ವರ್ಯ ಎಸ್ ಬ್ಯಾಲಿಯಾಳ್. ಇವರು ಮಮತಾ ಅವರು 625 ಅಂಕಗಳಿಗೆ 535 ಅಂಕಗಳನ್ನು ತೆಗೆದುಕೊಂಡು ನಮ್ಮ ಶಾಲೆಗೆ ಕೀರ್ತಿ ಪತಾಕೆಯನ್ನು ಹರಿಸಿದ್ದಾರೆ. ಅವರಿಗೆ ನಿಮ್ಮ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕು. ಅದೇ ಇದಕ್ಕೆ 480 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಐಶ್ವರ್ಯ ಎಸ್ ಬ್ಯಾಲಿಯಾಳ್ 625 ಅಂಕಗಳಿಗೆ 475 ಅಂಕಗಳನ್ನು ತೆಗೆದುಕೊಂಡಿದ್ದಾರೆ. ಈ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು. 2023-24ನೇ ಸಾಲಿನ SSLCಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದಂತಹ ವಿದ್ಯಾರ್ಥಿಗಳು ಮಮತಾ ಕೆ ಪೊಲೀಸ್ ಪಾಟೀಲ್, ದ್ವಿತೀಯ ಸ್ಥಾನ ಪ್ರಭು ಎಸ್ ತುಂಬರ್. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ, ಕನ್ನಡ ಡಿಂಡಿಮ ಬಾರಿಸಿದ ಪುರದ ಪುಣ್ಯರೂಪಿಯಾದ ಡಾಕ್ಟರ್ ಲಿಂಗೈಕ್ಯ ಚಂದ್ರಶೇಖರ ಮಹಾಸ್ವಾಮಿಗಳ ಕರ್ತೃಗದಿಗೆ ಹಣೆಮಣಿದು ನನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಲಿಂಗೈಕ್ಯ ಪರಮ ಪೂಜ್ಯ ಶ್ರೀ ಶಶಿಧರ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ಪಡಮಡುತ್ತಾ ಈ ಒಂದು ದಿವ್ಯ ಭವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶಟಸ್ಥಲಿ ಬ್ರಹ್ಮಿ ಶ್ರೀ ಮಹಾಂತಲಿಂಗ ಶಿವಾಚಾರ್ಯರು ನಂದವಾಡಿಗೆ ಪೂಜ್ಯರ ಪಾದಗಳಿಗೆ ಹಣೆಮಣಿಯುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸಮಯ ಜಾಸ್ತಿ ಆಗಿದೆ. ದಯವಿಟ್ಟು ಎಲ್ಲರೂ ನನ್ನ ಆತ್ಮೀಯ ಬಳಗದವರೇ ಇದ್ದಾರೆ, ಅವರಿವರೆನ್ನದೇ ವೇದಿಕೆ ಮೇಲೆ ಆಸೀನ್ ಆಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಬಳಗವೇ, ಮುಂದೆ ಕುಳಿತಿರ್ತಕ್ಕಂಥ ಈ ಸಂಸ್ಥೆಯ ಅನ್ನದಾತರೆ, ತಮಗೆಲ್ಲರಿಗೂ 19ನೇ ಯಶಸ್ವಿ ಸಾಂಸ್ಕೃತಿಕ ಉತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಶುಭಾಶಯಗಳನ್ನ ಕೋರ್ತಾ, ನಾನು ಪ್ರತಿ ವರ್ಷ ಸಮಯ ಜಾಸ್ತಿ ಆಗುತ್ತಾ ಜಮಾಯಿ ಜಾಸ್ತಿ ಆಗುತ್ತಾ ಹಂಗಾಗಿ ಮಾತಾಡ್ಲಾರ್ದೇನೆ ಬ್ಯಾಡ ಅಂತ ಹೇಳ್ತಿದ್ದೆ ನಮ್ಮ ಸಂಘಟಕರಿಗೆ, ನಮ್ಮ ಶಿಕ್ಷಕರಿಗೆ. ಅನಿವಾರ್ಯವಾಗಿ ಒಂದೆರಡು ಮಾತು ಹೇಳಲೇಬೇಕಂತ ಅವರು ಈ ಸಲ ಬಹಳ ನನ್ನ ಒಂದು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಅಲ್ಲಿ ಮಾತಾಡ್ಬೇಕಂದ್ರೆ 2 ಗಂಟೆ ಬೇಕಾದ್ರೆ ಮಾತಾಡ್ತೀನಿ, ಆದ್ರೆ ಸಮಯ ಅಲ್ಲ ಇದು. ಆದ್ರೆ ಕೆಲವು ವಿಷಯಗಳನ್ನ ನಾನು ಇಲ್ಲಿ ಹೇಳಲೇಬೇಕಾಗುತ್ತೆ. ನಮ್ಮ ಅಧ್ಯಕ್ಷರು ಹೇಳಿದ್ರು ಸಂಸ್ಥೆಯನ್ನ ಕಟ್ಟೋದು ಎಷ್ಟು ಕಷ್ಟ ಐತಿ, ಬೆಳೆಸೋದು ಎಷ್ಟು ಕಷ್ಟ ಐತಿ ಅಂತ. ಅದನ್ನ ನಾನು ಅನುಭವಿಸಿದ್ದೀನಿ. ಈ ಕ್ಷಣದಲ್ಲಿ ನಾನು ಒಂದೊಂದ್ಸಾರಿ ಪೂಜ್ಯರನ್ನ ನಮ್ಮ ಶಶಿಧರ ಸ್ವಾಮಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡ್ತಾ ಇರ್ಬೇಕಾದಾಗ
ನಾನು ಇನ್ನೂ ಸಣ್ಣವಿದ್ದೆ, ಡಿಗ್ರಿಯಿಂದಲೂ ಕೂಡ ನಾನು ಪೂಜ್ಯರ ಶಶಿಧರ ಸ್ವಾಮಿಗಳ ಒಂದು ಒಡನಾಟದಲ್ಲಿದ್ದೆ. ಇನ್ನು ಮುಂದೆ ಹೋದಂತೆಲ್ಲ ಈಗ ದೇವ್ರ ಜೊತೆಯಲ್ಲಿ ನಾವು ಬಹಳಷ್ಟು ಚರ್ಚೆ ಮಾಡ್ತಾ ಇರ್ತೀವಿ. ಈ ಒಂದು ಸತ್ಸಂಗ ಏನಿದೆಯಲ್ಲ ಅದು ನನ್ನನ್ನು ಈ ಕ್ಷೇತ್ರಕ್ಕೆ ಎಳ್ಕೊಂಡು ಬಂತು ಅಂತ ಭಾವಿಸ್ತೀನಿ. ನಾನು ಅಜರ್ಗೆ ಹೇಳ್ತಿದ್ದೆ, ನೀ ಏನ್ ಮಾಡ್ತಿ ಮುಂದೆ? ಅಜರ್, ನಾನು ಲಾ ಮಾಡ್ತೇನ್ರಿ. ಲಾ ಮಾಡ್ತಿ ಬಿಡು, ನೀನು ಮಾತಿನಲ್ಲಿ ಚಾಕಚಕ್ಕಿತ್ತಿದ್ದಿ, ನಿನ್ನ ಕ್ಷೇತ್ರನ ಬೇರೆ ಐತಲ್ಲ ಅನ್ನೋರವ್ರು. ಇಲ್ರಿ ಅಜರ್, ನಾ ಲಾನ ಮಾಡ್ತೇನ್ರಿ ಅಂತ. ಕೊನೆಗೂ ಲಾ ಬಿಟ್ಟು BPEd ಮಾಡ್ತೇನ್ರಿ ಅಂದೆ. ಬೇಡ, ಆ ಸಾಮರ್ಥ್ಯ ನಿನ್ನೆಲ್ಲ ಐತಿ, ಆದ್ರೂ ಬೇಡ ಅಂದ್ರ ಅವ್ರು. ಮತ್ತ ನೀವು ಯಾವ್ದು ಹೇಳ್ತೀರಿ ಅದನ್ನ ಮಾಡ್ತೀನಿ ಕಡೆಗೆ ಅಂತ B.Ed ಮುಗಿಸೋಂಬ B.Edಗೆ ಹೋದೆ. ವಾಪಸ್ ಬಂದ ಮೇಲೆ ಮತ್ತೆ ಅವ್ರ ಜೊತೆಲಿ ಚರ್ಚೆ ಮಾಡ್ಬೇಕಾದಾಗ ಮುಂದೇನೀಗ ಅಂತ ಕೇಳಿದ್ರು. ಮುಂದೆ ನಾನು ಗೌರ್ಮೆಂಟ್ ಸ್ಕೂಲ್ ಮಾಸ್ಟರ್ ಆಗ್ತೀನಿ ಅಂತ. ಆಗಲ್ಲ, ಖಂಡಿತ ಆಗತ್ತೀರಿ, ಮೊನ್ನೆ ಎಕ್ಸಾಮ್ ಬರೆದು ಬಂದೆ, ನಾನು ಖಂಡಿತ ಹಾಕಿನಂತಂದೆ. ಆಗಲ್ಲ, ಸುಮ್ಮನೆ ತಲೆ ಕೆಡಿಸೋಬಾಣಿ. ನಾನು 100ಕ್ಕೆ 100 ಚಾನ್ಸ್ ಐತಿ, 100ಕ್ಕೆ 100 ಬರ್ದಿಯಲ್ಲ, ಒಂದು ಎರಡು ಪಾಯಿಂಟ್ ನಗರ ಹೋಗುತ್ತೆ ಅಂತ ಅಂದಿದ್ರು ಅವರು. ಕೊನೆಗೂ 72% ನಿಂತ್ಕೊಂಡಾಗ 71.6 ಆಯ್ತು ನಂದು. ಅಲ್ಲಿ ಕೂಡ ನೌಕರಿ ಆಗ್ಲಿಲ್ಲ. ಅಂದ್ರೆ ಶ್ರೀಗಳು ನನ್ನನ್ನ ಹೇಳ್ಕೊಂಡು ಇಲ್ಲಿಗೆ ಬಂದ್ರು. ನಾನು ಇದಕ್ಕೆ ಹಾಕೋ ಬಂಡವಾಳ ಯಾವ ಬಂಡವಾಳವೂ ಬೇಕಾಗಿದ್ದಿಲ್ಲ. ನಾನು ದೊಡ್ಡ ಮನುಷ್ಯ ಆಗ್ಬೇಕಾಗಿದ್ದು, ರೊಕ್ಕ ಗಳಿಸ್ಬೇಕಾಗಿತ್ತಂದ್ರ ಈ ಸಂಸ್ಥೆ ಮಾಡಿದ ಮೇಲೆ ಈಗಲೂ ತುಂಬಾ ಕಷ್ಟಗಳು ಬರ್ತವೆ. ಅವುಗಳನ್ನೆಲ್ಲ ಎದುರಿಸ್ತಾ ಇದ್ದೀನಿ. ಆದ್ರೆ ಮೊದಲಿರುವ ಕಷ್ಟಗಳಿಗಿಂತ ಎಷ್ಟೇ ಕಷ್ಟಗಳು ಬಂದ್ರು ಇತ್ತೀಚಿನ ದಿನಮಾನಗಳಲ್ಲಿ ಮುದೇನೂರು ಜನ ನನ್ನನ್ನ ಎತ್ತಿಕೊಂಡು, ನನ್ನನ್ನು ಅಪ್ಪಿಕೊಂಡು, ನನ್ನನ್ನು ಪ್ರೋತ್ಸಾಹಿಸಿಕೊಂಡು ಹೋಗ್ತಾ ಇದಾರಲ್ಲ, ಅದಕ್ಕೋಸ್ಕರ ಈ ಶಿಕ್ಷಣ ಸಂಸ್ಥೆಯನ್ನ ಇನ್ನೂ ಹೆಚ್ಚು ಎತ್ತರದಲ್ಲಿ ಬೆಳೆಸ್ಬೇಕಂತ ನಾನು ಮನಸ್ಸು ಮಾಡಿದ್ದೀನಿ. ಈ ಕೋವಿಡ್ ನಂತರದ ಪರಿಸ್ಥಿತಿಯಲ್ಲಿ ಶಾಲೆ ಮುಚ್ಚಬೇಕಂತಾನೆ ತೀರ್ಮಾನ ಮಾಡಿದ್ದೆ. ನನ್ನಿಂದ ಆಗದು ಇದು ಅಂತ. ನಿಜವಾಗ್ಲೂ ಹೇಳ್ತೀನಿ, ನಾನು ಈಗಲೂ ಕೂಡ ನಾನು ಅಧೈರ್ಯಗೊಂಡಾಗ ಶ್ರೀಗಳು ನನ್ನ ಸ್ವಪ್ನದಲ್ಲಿ ಬರ್ತಾರೆ, ಕನಸಲ್ಲಿ ಬರ್ತಾರೆ, ಹೆದರ್ಬೇಡ ನಾನಿದ್ದೀನಿ ಅಂತ ಹೇಳ್ತಾರೆ. ಆ ಒಂದು ಕಾರಣಕ್ಕೆ ನಾನು ಈ ಸಂಸ್ಥೆಯನ್ನ ನಾನು ಇನ್ನೂ ಉಳಿಸ್ಕೊಂಡು ಹೊರಟಿದ್ದೀನಿ. ನನ್ನ ಪ್ರತಿಕ್ಷಣ ಧೈರ್ಯ ತುಂಬತಕ್ಕಂಥ ಪೂಜ್ಯರು ಸದಾಕಾಲ ನನ್ನ ಜೊತೆಯಲ್ಲಿದ್ದಾರೆ. ಈ ಸಂಸ್ಥೆಯನ್ನ ಬೆಳೆಸ್ತಾ ಇದ್ದಾರೆ. ನನ್ನದು ಏನೂ ಇಲ್ಲ, ಪಾತ್ರ ಇಲ್ಲ, ಪೂಜ್ಯರ ಪಾತ್ರವಿದು ದೊಡ್ಡದು ಅಂತ ಹೇಳ್ತಾ, ನೀವೆಲ್ಲ ನಿಮ್ಮ ಮಕ್ಕಳ ಡಾನ್ಸ್ಗೆ ಕಾದಿದ್ದೀರಿ. ಆದ್ರೆ ಒಂದು ಮಾತು ನೆನಪಿರಲಿ, ಇತ್ತೀಚಿನ ದಿನಮಾನಗಳಲ್ಲಿ ಪಾಲಕರ ಅತಿಯಾದ ಕಾಳಜಿ ಐತಲ್ಲ, ಅದು ನಿಮ್ಮ ಮಕ್ಕಳನ್ನ ಮಾರಕವನ್ನಾಗಿ ಮಾಡ್ತಾ ಇದೆ, ಬಹಳ ಮಾರಕವನ್ನಾಗಿ ಮಾಡ್ತಾ ಇದೆ. ನಾನು ಸಾಕಷ್ಟು ಸಲ ನಾನು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಹೇಳಿದ್ದೀನಿ, ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊದಲು ಸಂಸ್ಕಾರ ಕೊಡ್ರಿ, ಆಮೇಲೆ ಶಿಕ್ಷಣ ತನ್ನಿಂದ ತಾನೇ ಬರುತ್ತೆ. ಸಂಸ್ಕಾರ ಕೊಟ್ರಿ ಅಂದ್ರೆ ಅವರು ಉನ್ನತ ಸ್ಥಾನದಲ್ಲಿ ಬದುಕ್ತಾರೆ ಅಂತ ಹೇಳ್ತಾ, ಇದಕ್ಕೆಲ್ಲ ನನ್ನ ಕುಟುಂಬದ ಸಹಕಾರ, ನನ್ನ ಶಿಕ್ಷಕರ ಸಹಕಾರ, ನಿಮ್ಮೆಲ್ಲರ ಸಹಕಾರ ಯಾವತ್ತೂ ನಾನು ಮರೆಯೋದಿಲ್ಲ. ನೀವು ಮನಸ್ಸು ಮಾಡಿದ್ರೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಕಾಲೇಜ್ ಕೂಡ ತರ್ತೀನಿ. ನಾನು ಅಜ್ಜರ ಆಶೀರ್ವಾದ ಆಗಿದೆ, ಖಂಡಿತ ಕಾಲೇಜ್ ತರ್ತೀನಿ. ಈ ಊರಿನ ಶಿಕ್ಷಣದ, ಈ ಊರಿನ ಬಿಸಿನೆಸ್ ಅಲ್ಲಿ, ವ್ಯಾಪಾರದಲ್ಲಿ ಮಹೋನ್ನತ ಸ್ಥಾನವನ್ನು ಗಳಿಸಿರ್ತಕ್ಕಂಥ ಮುದೇನೂರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಸುತ್ತು ಹತ್ತುವಳಿಯಲ್ಲಿ ಸಾಧಿಸಲಾರದಂತ ಒಂದು ಸಾಧನೆ ಮಾಡ್ಬೇಕೆನ್ನುವ ಛಲ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತ ಹೇಳಿ ಬೇಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಕ್ಲಸ್ಟರ್ ಮುದೇನೂರು ಇವರು ಸದಾಕಾಲ ಶಾಲೆಯ ಎಲ್ಲ ಸರ್ವೋನ್ನತ ಅಭಿವೃದ್ಧಿಗಾಗಿ ಸದಾ ಸಹಾಯವನ್ನ ಮತ್ತು ಹಾಗೂ ಸೂಚನೆಗಳನ್ನು ನೀಡ್ತಾ, ಶಾಲೆಗೆ ಮತ್ತು ಎಲ್ಲ ಗುರುವೃಂದಕ್ಕೂ ಸಹ ಸೂಚನೆಗಳನ್ನು ನೀಡ್ತಾ ಹಿರಿಯರಾಗಿ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಈ ಶಾಲೆಯ ವತಿಯಿಂದ ಆ ಒಂದು ಗುರುಗಳಿಗೆ ಶ್ರೀ ಸೋಮಲಿಂಗಪ್ಪ ಗುರಿಕಾರ್ ಸರ್ ಅವರಿಗೆ ಒಂದು ಅಭಿನಂದನೆ. ಬ್ಯಾಲಿಹಾಳ್ ಸಾಕಿನ್ ಮಾದಾಪುರ್ ಇವರು 1 ಕ್ವಿಂಟಾಲ್ ಬೂಂದಿಯನ್ನ ಈ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ್ ಕರಡಿ ಸಾಕಿನ್ ಮಾದಾಪುರ್ ಇವರು ಸಹ 1/2 ಕ್ವಿಂಟಾಲ್ ಬೂಂದಿಯನ್ನ ಈ ಕಾರ್ಯಕ್ರಮಕ್ಕೆ ದಾನವಾಗಿ ನೀಡಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಗೌರವ ಸಮರ್ಪಣೆ. ಸರ್ವರಿಗೂ ಅವರಿವರ ಎನ್ನದೇ ಸರ್ವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಶಾಲೆ
ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿಮಠ ಇವರು ಈಗ ತಾನೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪರಮ ಪೂಜ್ಯ ಶ್ರೀ ಫಕ್ಕೀರೇಶ್ವರ ಮಹಾಸ್ವಾಮಿಗಳು ಸುಕ್ಷೇತ್ರ ಅಂಕಲಿಮಠ ಇವರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಬೇಕಾಗಿತ್ತು. ಸ್ವಲ್ಪ ಕಾರಣಾಂತರಗಳಿಂದ ತಡವಾಗಿ ಆಗಮಿಸಿದ್ದು ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಗೌರವ ಸಮರ್ಪಣೆ. ಯದ್ಭಾಸಾಭಾಸ್ತೆ ವಿಶ್ವಂ ಯತ್ಸುಖೇನ ನಮೋದುತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಎನ್ನ ಗುರುವರ್ಯನಾದಂಥ ಅಡವೇಶ ನಿರುಪಾದೀಶ್ವರರಲ್ಲಿ ಅನಂತ ದಂಡವತ್ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಶಶಿಧರ ವಿದ್ಯಾವಾಹಿನಿ ಹಿರಿಯ ಇಂಥ ಶಾಲೆಗೆ ಮಕ್ಕಳನ್ನು ಕಳಿಸಿ ಅವರಿಗೆ ಒಳ್ಳೆಯ ವಿದ್ಯೆ ಬುದ್ಧಿಯನ್ನು ಕಲಿಸುವುದರ ಜೊತೆಯಲ್ಲಿ ಇಂದಿನ ದಿನಮಾನಗಳಲ್ಲಿ ವಿದ್ಯೆ ಅನ್ನುವಂಥದ್ದು ಒಂದು ಮಹತ್ವರವಾದಂಥ ಒಂದು ಸಂಪತ್ತು. ಆ ಸಂಪತ್ತು ಸಿಗಬೇಕಾಗಿತ್ತು ಅಂತಂದ್ರೆ ಆಶೀರ್ವಚನವನ್ನು ನೀಡಲು ಶರಣಾರ್ಥಿಗಳು. ಈಗ ಅವರು ಈ ವೇದಿಕೆಯಿಂದ ಕೊಡಲಿ ಮಂಡಲಿ ನಿನ್ನದೆ ಶ್ರೇಷ್ಠ ಕಥೆ ಶ್ರೀಮಂತ ಅಣ್ಣಿನ ಮಗನು ಇವನು ಕೊಡಗೈದನು ಇವನು ಅದ್ಭುತ ಜ್ಞಾನಿ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ
ಬೆಳೆಸೋ ಜನರಿರುವರು ನಿನ್ನ ಬೆನ್ ಹಿಂದೆ ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ ಆಡಿದೆ ಗುಡುಗುಡುಗುವ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ